ನಮಸ್ಕಾರ. ABS ಬಳಗದವರೆಲ್ಲರಿಗೂ ಇವತ್ತಿನ ನಮ್ಮ ಟಾಪಿಕ್ಕು ಕರುಣ್ ನಾಯರ್ನ ಪಿಕ್ ಮಾಡಿರೋ ರೀಸನ್ನು ಆಬ್ವಿಯಸ್ ಅನ್ನಿಸ್ಬೋದು. ಹೌದು, ಅದು ಒಂದು ಪಾರ್ಟ್ ಇದೆ, ಯಾಕೆಂದರೆ ರೀಸೆಂಟಾಗಿ ಬಂದಂಥ ಒಂದು 100 ಮಹಾರಾಜ ಟ್ರೋಫಿಲಿ. ಬಟ್ ಅದನ್ನು ಬಿಟ್ಟು ಇನ್ನೂ ಒಂದು ಸ್ವಲ್ಪ ಡೀಪಾಗಿ ನೋಡೋಣ ಅಂತ ಸ್ಟಾರ್ಟ್ ಮಾಡೋದಿತ್ತು. ಅಂದರೆ ಈಗ ಪ್ರೆಸೆಂಟಾಗಿ 32 ಇಯರ್ಸು ಕರುಣ್ ನಾಯರ್ಗೆ. ಸೊ ಸ್ಟಿಲ್ ಸಾಕಷ್ಟು ಗೇಮ್ ಇವರಲ್ಲಿದೆ, ಅದನ್ನು ನಾವು ನೆನ್ಪಿಟ್ಕೊಬೇಕಾಗತ್ತೆ. ಆ್ಯಂಡ್ ರೈಟ್ ನಾವು ಈಗ ಅವರು ವಿದರ್ಭಾಗ ಆಡ್ತಾ ಇರೋದು ಸ್ಟೇಟ್ಗೆ. ಕರ್ನಾಟಕದಿಂದ ಅವರು ಮೂವ್ ಆಗಿ ವಿದರ್ಭಲ್ಲಿ ಒಂದು ಹೊಸ ಚಾಪ್ಟರ್ ಅಥವಾ ಒಂದು ಹೊಸ ಲೆಗ್ ಆಫ್ ಹಿಸ್ ಲೈಫ್ನ ಸ್ಟಾರ್ಟ್ ಮಾಡಿರೋದು. ಕರ್ನಾಟಕಗೆ ಇವರು ಅವರ ಫಸ್ಟ್ ಚಾಪ್ಟರ್ ಅಂತ ನಾವು ನೋಡೋದಾಯಿತು ಅಂದರೆ ಕರುಣ್ ನಾಯರ್ದು. ಕರ್ನಾಟಕಗೆ ಇವರು ಜೂನಿಯರ್ ಕ್ರಿಕೆಟಿಂದನೇ ಸ್ಪೆಷಲ್ ಸ್ಕಿಲ್ ಇದೆ ಇವರಿಗೆ, ಟ್ಯಾಲೆಂಟೆಡ್ ಪ್ಲೇಯರು ಅನ್ನೋ ಮಾತಿಂದ ಆ್ಯಂಡ್ ಅವರ ಒಂದು ಪರಿಶ್ರಮ ಪರ್ಫಾರ್ಮೆನ್ಸಸ್ಸಿಂದ ಬೆಳ್ಕೊಂಡ್ಬಂದಿದ್ದು. ಸೊ ಕನ್ಸಿಸ್ಟೆಂಟ್ ಆಗಿ ಗುಡ್ ನಂಬರ್ ಆಫ್ ಇಯರ್ಸ್ ಬ್ಯಾಕ್ ಟು ಬ್ಯಾಕ್ ಡೊಮೆಸ್ಟಿಕ್ ಲೆವೆಲಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಕರ್ನಾಟಕಕ್ಕೆ ಫೈನಲಿ ಇವ್ರಿಗೆ ಒಂದು ಅವಕಾಶ ಸಿಕ್ಕಿದ್ದು ಇಂಡಿಯಾಗೆ ಟೆಸ್ಟ್ ಡೆಬ್ಯೂ ಮಾಡೋದಕ್ಕೆ. ಅದನ್ನು ನಾವು ಚಾಪ್ಟರ್ 2 ಅಂತ ನೋಡ್ಬೋದು. ಬಿಕಾಸ್ ಅಲ್ಲಿ ತುಂಬ ಕಡಿಮೆ ಪ್ಲೇಯರ್ಸ್ಗೆ ಇಂಡಿಯನ್ ಟೀಮಲ್ಲಿ ಮಿಡ್ಲ್ ಆರ್ಡ್ರಲ್ಲಿ ಒಂದು ಅವಕಾಶ ಸಿಗ್ತಾ ಇದ್ದಿದ್ದು ಆ ಟೈಮಲ್ಲಿ, ಅಥವಾ ಈಗ ಕೂಡ. ಆ್ಯಂಡ್ ಅದು ಸಿಕ್ಕಿದಾಗ ಎರಡೂ ಕೈಯಲ್ಲಿ ಬಾಚ್ಕೊಂಡಂಥ ಪ್ಲೇಯರು ಕರುಣ್ ನಾಯರು. ಬಿಕಾಸ್ ಅವರ ಟೆಸ್ಟ್ ಡೆಬ್ಯೂಲಿ 100 ಹೊಡೆದಿದ್ದವರು ನೋಡಿ. ಇಡೀ ಕ್ರಿಕೆಟಿನ ಹಿಸ್ಟ್ರಿಯಲ್ಲೇ ಅದನ್ನು ಮಾಡಿರೋದು ತುಂಬ ಕಡಿಮೆ. ನನಗೆ ಗೊತ್ತಿರೋಂಗೆ 2 ಇಲ್ಲ 3 ಜನ ಡೆಬ್ಯೂಲಿ 100 ಹೊಡೆದಿರೋದು, ಅದರಲ್ಲಿ ಕರುಣ್ ನಾಯರ್ ಒಬ್ಬರು. ಅದ್ರ ಜೊತೆಗೆ ಇಂಡಿಯನ್ ಟೆಸ್ಟ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಇಂಡಿಯಾ ಪರ ಬ್ಯಾಟಿಂಗ್ ಆಡ್ತಾ 300 ಹೊಡೆದಿರೋದು ಇಬ್ಬರೇ. ಒಬ್ರು ಕರುಣ್ ನಾಯರು, ಸೆಕೆಂಡ್ ಓವರ್ ಹೊಡೆದಿದ್ದು, ಅದಕ್ಕೆ ಮುಂಚೆ ವೀರೇಂದರ್ ಸೆಹ್ವಾಗ್. ಸೊ ಇದೇ ಒಂದು ಮೇ ಬಿ ಅಂಡರ್ಲೈನ್ ಏನೇ ಇರ್ಬೋದು, ಕಂಡೀಷನ್ಸು, ಆಪೋನೆನ್ಸು, ಅದನ್ನೆಲ್ಲ ನೀವು ಎಕ್ಸ್ಪರ್ಟ್ಸ್ ಅವ್ರಿಗೆ ಬಿಟ್ಬಿಡೋಣ. ಬಟ್ ಆಸ್ ಫ್ಯಾನ್ಸ್ ನಾವು ಮಾತಾಡೋದಾದ್ರೆ, ಬಿಕಾಸ್ ಆ ರೀತಿಯಾದ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ ಅನ್ನೋದು ಐ ಥಿಂಕ್ ಈ ಒಂದಿಷ್ಟು ನಂಬರ್ಸು ಹೈಲೈಟ್ ಮಾಡಿಬಿಡುತ್ತೆ. ಸೊ ಅಲ್ಲಿಂದ ಕರುಣ್ ನಾಯರು ಟೆಸ್ಟಲ್ಲಿ 3 ಸೆಂಚುರಿ ಆನ್ ಡೆಬ್ಯೂ, ನೋ ಲುಕಿಂಗ್ ಬ್ಯಾಕ್ ಅನ್ನೋ ಒಂದು ಮಾತಿರುವಾಗ ಎಲ್ಲೋ ಒಂದು ಕಡೆ ಅಂದರೆ ಅವರ ಒಂದು ಇಂಪಾರ್ಟೆನ್ಸ್ ಆ ಒಂದು ಇಂಡಿಯನ್ ಬಿಗ್ ಸ್ಕ್ವಾಡಲ್ಲಿ ವಿತ್ ಬಿಗ್ ನೇಮ್ಸಲ್ಲಿ ಎಲ್ಲೋ ಅಷ್ಟೊಂದು ಮೇ ಬಿ ಪುಷ್ ಆಗಲಿಲ್ಲ, ಹೈಲೈಟ್ ಆಗಲಿಲ್ಲ, ಅಥವಾ ಅನ್ಕೊಂಡಷ್ಟು ಅವಕಾಶ ಅಥವಾ ಡಿಸರ್ವ್ ಮಾಡಿದಷ್ಟು ಅವಕಾಶಗಳು ಸಿಕ್ಕಲಿಲ್ಲ. ದೆನ್ ಅದೇ ಒಂದು ಟೈಮ್ದಲ್ಲೇ ನೀವು ನೋಡೋದಾಯ್ತು ಅಂದರೆ ಫಸ್ಟ್ ಅವ್ರನ್ನ IPL ಸ್ಟಿಂಟ್ಸ್ ಅಂತ ನೋಡೋದಾಯ್ತು ಅಂದರೆ IPL ಅಲ್ಲಿ ಅವ್ರನ್ನ ಪಿಕ್ ಮಾಡಿದ್ದು ರಾಜಸ್ಥಾನ್ ರಾಯಲ್ಸಿಂದ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಆ ಒಂದು ಯಂಗ್ ಸ್ಕ್ವಾಡಲ್ಲಿ ಚೆನ್ನಾಗಿ ಆಡಿ ಪರ್ಫಾರ್ಮ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಅವರು ಒಂಥರ IPL ಅಲ್ಲಿ ಐ ಥಿಂಕ್ ಡೆಲ್ಲಿ ಡೇರ್ ಡೆವಿಲ್ಸ್ ಅವಾಗಿದ್ದ ಟೀಮ್ನ ಅವರು ಒಳ್ಳೆ ಅಮೌಂಟಿಗೆ ಪಿಕ್ ಮಾಡಿದ್ರು. ಇವ್ರನ್ನ ಬೇಸ್ ಪ್ರೈಸ್ಗಿಂತ ಒಂದು ಒಳ್ಳೆ ಅಮೌಂಟಿಗೆ ಪಿಕ್ ಮಾಡಿ ಡೆಲಿವರ್ ಕೂಡ ಮಾಡಿದ್ರು. ಟಾಪ್ ಆಫ್ ದಿ ಆರ್ಡರಲ್ಲಿ ಆಡಿದ್ದು ಆ ಸೀಸನ್ನು. ಆ್ಯಂಡ್ ಡೆಲ್ಲಿ ಡೇರ್ ಡೆವಿಲ್ಸ್ಗೆ ಸಾಕಷ್ಟು ಮ್ಯಾಚಲ್ಲಿ ಗೆಲ್ಸೋ ಅಂಥ ಪರ್ಫಾರ್ಮೆನ್ಸಸ್ನ ಕೂಡ ಕೊಟ್ಟರು. ಅದಾದ ನಂತರ ಅದೇ ಟೆಸ್ಟ್ ಡೆಬ್ಯೂ ಇದೆಲ್ಲ ಆಗಿ ನೆಕ್ಸ್ಟ್ ಲೆವೆಲಲ್ಲಿ ಏನಾಯಿತು, ಅವ್ರಿಗೆ IPL ಅಲ್ಲಿ ಬೇಜಾನ್ ಕಡೆಗೆ ಅವ್ರಿಗೆ ಒಂದು ಏನಂತೀರ ಟ್ರಾನ್ಸ್ಫರ್ ಥರ RCBಗೆ ಆಡಿದ್ರು, KKRಗೆ ಆಡಿದ್ರು, ಕಿಂಗ್ಸ್ 11 ಪಂಜಾಬ್ಗೆ ಆಡಿದ್ರು ಅವಾಗಿದ್ದಂಥ ಟೀಮು. ಸೊ ಎಲ್ಲೂ ಅವ್ರಿಗೆ ಒಂಥರ ಅವ್ರಿಗೊಂದು ಏನು ಸೂಟ್ ಆಗುತ್ತೆ ಸ್ಪಾಟು, ಅವರ ಎಬಿಲಿಟಿ, ಅವರ ಒಂದು ಸ್ಪೆಷಲ್ ಸ್ಕಿಲ್ಸ್ ಏನು, ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಅಂತ ಒಂದು ಸ್ಲಾಟ್ ಕೊಟ್ಟಿದ್ದು. ಇನ್ಫ್ಯಾಕ್ಟ್ ಎಲ್ಲೂ ಅವರು ಥ್ರೂ ಔಟ್ ದ ಕರಿಯರ್ ಎಕ್ಸೆಪ್ಟ್ ಮೇ ಬಿ ಕರ್ನಾಟಕ ಬಿಟ್ರೆ ಆರ್ ಈಗ ವಿದರ್ಭ ಬಿಟ್ರೆ ಇನ್ನೆಲ್ಲೂ ನೋಡಿಲ್ಲ. ದಿ ಅದರ್ ಎಕ್ಸೆಪ್ಷನ್ ಬೀಯಿಂಗ್ ಮಹಾರಾಜ ಟ್ರೋಫಿ, ವೇರ್ ಅವರೇನೆ ಲೀಡ್ ಮಾಡ್ತಾರೆ. ಸೊ ಒಂದು ಪೊಸಿಷನ್ ಸಿಗತ್ತೆ ಅವ್ರಿಗೆ. ಈಗ ಲಾಸ್ಟ್ ಸ್ಟಿಂಟ್ ಅಂತ ಅವ್ರದ್ದು IPL ಅಲ್ಲಿ ನಾವು ನೋಡಿದ್ದು ಲಕ್ನೋ ಸೂಪರ್ ಜೈಂಟ್ಸ್ ಜೊತೆಗೆ. ಬಟ್ ಅಲ್ಲೂ ಅವ್ರಿಗೆ ಐ ಥಿಂಕ್ 2-3 ಮ್ಯಾಚ್ ಮಾತ್ರ ಅವಕಾಶ, ಔಟ್ ಆಫ್ ಪೊಸಿಷನ್ನೇ ಆಡಿದ್ದು. ಆ್ಯಂಡ್ ಅಂತ ಗ್ರೇಟ್ ನಂಬರ್ಸ್ ಆಬ್ವಿಯಸ್ಲಿ ಅದರಿಂದ ನಾವು ನೋಡ್ಲೂ ಇಲ್ಲ ಆ್ಯಂಡ್ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ 3 ಮ್ಯಾಚ್ 2 ಮ್ಯಾಚಲ್ಲಿ. ಈಗ ಚಾಪ್ಟರ್ 3 ಆಫ್ ಕರುಣ್ ನಾಯರ್ ಅಂತ ನಾವು ನೋಡೋದಾಯ್ತು, ಅಥವಾ ನಾವು ಅಂದರೆ ಫ್ಯಾನ್ಸ್ ಆಗಿ ನೋಡೋದಾಯ್ತು ಅಂದರೆ 2022 ಆನ್ವರ್ಡ್ಸ್ ಫಾಲೋ ಮಾಡಬೇಕು. ಬಿಕಾಸ್ ಪರ್ಟಿಕ್ಯುಲರ್ ಆಗಿ T20 ಅಂತ ನೋಡೋದಾಯ್ತಂದ್ರೆ 2022 ಸೀಸನ್ನಲ್ಲಿ ಐ ಥಿಂಕ್ ಅವರು ಒನ್ ಆಫ್ ದ ಟಾಪ್ 10 ರನ್ ಗೆಟರ್ಸ್ ಅಲ್ಲಿ ಇದ್ರು ಮಹಾರಾಜ ಟ್ರೋಫಿಲಿ, T20 ಲೀಗಲ್ಲಿ. ಸ್ಟ್ರೈಕಿಂಗ್ ಅಟ್ 190 ಅವರ ಫಸ್ಟ್ ಸೀಸನ್ ಅಲ್ಲಿ ನನಗೆ ಜ್ಞಾಪಕ ಇರೋಂಗೆ ಇದ್ದಿದ್ದು. ಸೆಕೆಂಡ್ ಸೀಸನ್ ಹೈಯೆಸ್ಟ್ ರನ್ ಗೆಟರು, ಒಂದು ಸೆಂಚುರಿ ಕೂಡ ಹೊಡೆದ್ರು. ಆ್ಯಂಡ್ ಸ್ಟ್ರೈಕಿಂಗ್ ಅಟ್ 160 ಆರ್ ಪ್ಲಸ್ ನನಗೆ ಗೊತ್ತಿರೋ ಹಾಗೆ. ಈಗ ಪ್ರೆಸೆಂಟ್ ಸೀಸನ್ನಲ್ಲೂ ಕೂಡ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಐ ಥಿಂಕ್ ಹಿ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಟಾಪ್ ಆರ್ ಇಫ್ ನಾಟ್ ದ ಟಾಪ್ ಸ್ಕೋರರ್ ಆಗ್ತಾರೆ. ಆ್ಯಂಡ್ ಸಬ್ಲೈಮ್ ಟಚಲ್ಲಿ ಕಾಣ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅರೌಂಡ್ ಮಾತಿರೋದೇನು ಅಂದರೆ ಲಾಸ್ಟ್ ಇಯರೇ ಸಖತ್ ಟಚಲ್ಲಿ ಕಾಣ್ತಾ ಇದ್ರು, ಬಟ್ ಈ ಸಲ ಅದಕ್ಕಿಂತ ಬೆಟರು. ನಾವು ಅವ್ರ ಸ್ಟ್ರೆಂತ್ಸ್ ಏನು, ಎಸ್ಪೆಷಲಿ ಈ ಫಾರ್ಮ್ಯಾಟಲ್ಲಿ ಅಂತ ಬಂದಾಗ ಅದನ್ನು ಫಸ್ಟ್ ನೋಡ್ಬಿಡೋಣ. ಸ್ಟ್ರೆಂತ್ಸಲ್ಲಿ ಅವ್ರಿಗೆ ಬ್ರಿಲಿಯಂಟ್ ಮೈಂಡ್ ಇದೆ ಕ್ರಿಕೆಟ್ದು, ಆ್ಯಂಡ್ ಸಖತ್ತಾಗಿ ಗೇಮ್ನ ರೀಡ್ ಮಾಡ್ತಾರೆ.
ಬ್ಯಾಟಿಂಗ್ ಅವರ ಬೆಸ್ಟ್ ಪೊಸಿಷನ್ ನನಗನ್ಸಿರೋದು ಅಥವಾ ನಾವು ಆಸ್ ಫ್ಯಾನ್ಸ್ ನೋಡಿದಾಗ ಅನ್ಸೋದು 3 or 4, ಬಿಕಾಸ್ ಈಗ ಮಹಾರಾಜ ಅಲ್ಲಿ ನೋಡ್ತಾ ಇದ್ರೆ ಅವರು ಮೈಸೂರಿಗೆ 3 or 4 ಅಲ್ಲಿ ಆಡ್ತಾ ಇದ್ದಾರೆ. ಮೋಸ್ಟ್ಲಿ 3, ಬಟ್ 4ಗೂ ಸೂಟ್ ಆಗ್ತಾರೆ. ಸ್ಪಿನ್ನರ್ಸ್ ಸಖತ್ತಾಗಿ ಆಡ್ತಾರೆ, ಫಾಸ್ಟ್ ಬೌಲರ್ಸ್ ಕೂಡ ಚೆನ್ನಾಗಿ ಆಡ್ತಾರೆ. ಅಂಡ್ ಎಂಡ್ ತನಕ ಇದ್ರೆ, ಆ ಮಿಡ್ಲ್ ಅಲ್ಲಿ ಬಂದ್ಬಿಟ್ಟು ಎಂಡ್ ತನಕ ಇದ್ರೆ ನೆಕ್ಸ್ಟ್ ಗೇರ್ ಹೋಗ್ಬಿಟ್ಟು 220, 230 ಸ್ಟ್ರೈಕ್ ರೇಟ್ ಮಾಡೋ ಅಬಿಲಿಟಿನ ಕೂಡ ತೋರಿಸಿದ್ದಾರೆ. ವೆರೈಟಿ ಆಫ್ ಶಾಟ್ಸ್ ಇದೆ ಇವ್ರ ಹತ್ರ. ಸ್ಪಿನ್ನರ್ಸ್ಗಂತೂ ಟಾಪ್ ಕ್ಲಾಸ್ ಸ್ಪಿನ್ನರ್ಸ್ನ ಕೂಡ ಇವರು ಟೇಕ್ ಆನ್ ಮಾಡೋ ಅಬಿಲಿಟಿನ ತೋರಿಸ್ತಾ ಇರ್ತಾರೆ ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ 2-3 ಸೀಸನ್ಸ್ ಅಲ್ಲಿ. ಅದನ್ನ ಬಿಟ್ಟು ವಿದರ್ಭ ಕೂಡ ಅಷ್ಟೊಂದು ಮ್ಯಾಚಸ್ ನಂಬರ್ಸ್ನ ನಾವು ಇಲ್ಲಿ ಸ್ಟ್ಯಾಟ್ಸ್ ಅಲ್ಲಿ ತೊಗೊಳಕ್ ಆಗದೋ ಇದ್ರು ಕೂಡ 140, 150 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಿಯಾರಲ್ಲೂ. ಸೊ ಇದು ಒಂದು ಇಂಡಿಕೇಶನ್ ಕೊಡ್ತಾ ಇದೆ. ನಂಬರ್ 3, ನಂಬರ್ 4 ಅಲ್ಲಿ ಕರುಣ್ ನಾಯರ್ ಬೆಸ್ಟ್ ಸೂಟೆಡ್ ಇರೋದು ಅವರ ಸ್ಟ್ರೆಂತ್ ಪ್ರಕಾರ. ಸ್ಪಿನ್ನರ್ಸ್ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಸ್ಟ್ರೈಕ್ ರೇಟ್ ಇದೆ, ಇನ್ನ ಇಂಪ್ರೂವ್ ಆಗುತ್ತೆ. ಅಂಡ್ ಕಡೆ ತನಕ ಆಡೋ ಅಬಿಲಿಟಿ ಇದೆ, ಒಳ್ಳೆ ಕ್ರಿಕೆಟಿಂಗ್ ಮೈಂಡ್ ಅಂತ ಹೇಳಿದೀವಿ, ಗೇಮ್ ನ ಚೆನ್ನಾಗಿ ರೀಡ್ ಮಾಡ್ತಾರೆ. ಇದೆಲ್ಲದು ಅವರ ಸ್ಟ್ರೆಂತ್ಸ್ ಅಂತ ನಾನು ನೋಡಿದ್ರೆ. ಮೇ ಬಿ ವೀಕ್ನೆಸ್ ಅನ್ನೋದನ್ನ ನಾನು ಮಾತಾಡೋದೇ ಇಲ್ಲ, ಐ ಆಮ್ ನಾಟ್ ಡಿಸರ್ವ್ ಟು ಡೂ ದಟ್. ಬಟ್ ಆಪರ್ಚುನಿಟೀಸ್ ತರ ನೋಡಿದ್ರೆ 2 ನನಗೆ ಕಾಣಿಸೋದು. ಒಂದು, ಅವರು ಬೌಲಿಂಗ್ ಆಫ್ ಸ್ಪಿನ್ ಮಾಡೋರು, ಬಟ್ ಈಗ ಪಾರ್ಟ್ ಟೈಮ್ ಆಫ್ ಸ್ಪಿನ್ನರ್ಸ್ಗೆ ಯಾವ ರೀತಿಯಾದ ಒಂದು ಲುಕ್ ಇದೆ ಅಥವಾ ಇದಿದೆ ಅಂತ ನೋಡೋದು, ವಿ ಆಲ್ ನೋ ದಟ್. ಸೊ ಅದನ್ನ ಏನಾರ ಅವ್ರು ಇನ್ನ ಇಂಪ್ರೂವ್ ಮಾಡ್ತಾರಾ ಅಥವಾ ಬರೀ ಬ್ಯಾಟರ್ ಆಗಿ ಅವ್ರನ್ನ ನೋಡ್ಬೇಕಾ, ಅದು ಒಂದು ಆಪರ್ಚುನಿಟಿ ಜಾಗ ನಾನು ನೋಡ್ತಿರೋದು. ದಿ ಅದರ್ ಒನ್ ಇಸ್ ಎಕ್ಸ್ಪ್ರೆಸ್ ಫಾಸ್ಟ್, ಅಂದ್ರೆ 145, 150 ಪ್ಲಸ್ಗೆ ಹೆಂಗೆ ಅವರ ಒಂದು ಆಟ ಇರುತ್ತೆ. ನೋ ಪಾಯಿಂಟ್ ನಾನು ಇಲ್ಲಿ ಹೇಳ್ತಾ ಇರೋದು ಅಟ್ ಎನಿ ಪಾಯಿಂಟ್ ದಟ್ ಅವ್ರು ಆಡಕ್ಕಾಗಲ್ಲ ಅಥವಾ ಅವ್ರಿಗೆ ಆಡಿಲ್ಲ ಅಂತ. ಡೆಫಿನೆಟ್ಲಿ ಆಡ್ತಾರೆ. 100 ಹೊಡೆದಿರಬೇಕು. ಇಟ್ಸ್ ನಾಟ್ ಎ ಜೋಕ್ ಇನ್ ಟೆಸ್ಟ್ ಕ್ರಿಕೆಟ್ 100 ಹೊಡೆಯೋದು. ಅಂಡ್ ಇಂಡಿಯನ್ ಕಂಡೀಷನ್ಸ್ ಅಲ್ಲಿ ಬ್ರಿಲಿಯಂಟ್ ಆಗಿ ಆಡ್ತಾರೆ ಇವರು. ನೆನಪಿರ್ಲಿ, ಇದೆಲ್ಲ ನಾವು ಮಾತಾಡ್ತಿರೋದು ಒಂದು ರೀಸನ್ ಇಂದ. ಬಿಕಾಸ್ ಒಂದು ಅವರ ಟ್ವೀಟ್ ಬಂತು ರೀಸೆಂಟ್ ಆಗಿ, ಕ್ರಿಕೆಟ್ ನನಗೆ ಇನ್ನೊಂದು ಅವಕಾಶ ಕೊಡಿ ಅನ್ನೋ ಒಂದು ಟ್ವೀಟು. ಅದ್ರ ಜೊತೆಗೆ ವಿ ಫೀಲ್ ಅಟ್ ABS ದಟ್ ಇವ್ರನ್ನ ಕರೆಕ್ಟ್ ಆಗಿ ರೆಕಗ್ನೈಸ್ ಮಾಡಿದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಲ್ಲಿ ಒನ್ ಆಫ್ ದ ಫ್ರಾಂಚೈಸೀಸ್ ಯಾರಿಗೆ ಅವಕಾಶ ಇದೆ ನಂಬರ್ 3, ನಂಬರ್ 4 ಅಲ್ಲಿ ಒಬ್ಬ ಪ್ಯೂರ್ ಬ್ಯಾಟರ್ ಬಂದ್ಬಿಟ್ಟು ಡೀಪ್ ತಗೊಂಡು ಹೋಗ್ಬೋದು, ಚೇಸ್ ಆಗಿರ್ಬೋದು, ಸೆಟ್ ಮಾಡೋದ್ರಲ್ಲಾಗಿರ್ಬೋದು, ಬೇರೆ ಗೇರ್ಸ್ ಅಲ್ಲಿ ಆಡ್ಬೋದು, ಸಿಚುವೇಶನ್ ನ ರೀಡ್ ಮಾಡ್ಬೋದು. ಅಂಡ್ ಮುಖ್ಯವಾಗಿ ಆ ಒಂದು ಎಕ್ಸ್ಪೀರಿಯನ್ಸ್, ಅಪಾರವಾದ ಎಕ್ಸ್ಪೀರಿಯನ್ಸ್ ಜೂನಿಯರ್ ಲೆವೆಲ್ ಕ್ರಿಕೆಟ್ ಇಂದ ಹಿಡಿದು ಇಲ್ಲಿವರೆಗೂ, ಇದೆಲ್ಲದನ್ನ ಕನ್ಸಿಡರ್ ಮಾಡ್ತಿದ್ರೆ ಐ ಥಿಂಕ್ ಈ 3rd ಚಾಪ್ಟರ್ ಆಫ್ ಕರುಣ್ ನಾಯರ್ ಅಲ್ಲಿ ಒಂದು ನಾವು IPL ಅಲ್ಲಿ ಗಮನ ಕೊಟ್ರೆ ಅವ್ರಿಗೆ ಅಂತ ಒಂದು ಸ್ಪಾಟ್ ಇದೆ. ಎಲ್ಲಿದೆ ಅನ್ನೋದು ಫ್ಯಾನ್ಸ್ ನೀವು ಹೇಳಿ. ನಾನು ಎಲ್ಲ ಫ್ರಾಂಚೈಸಿನೂ ಕುತ್ಕೊಂಡು ನೋಡಿದೆ, ರೈಟ್ ಫ್ರಮ್ ದ ಚಾಂಪಿಯನ್ಸ್ ಟು ಲಾಸ್ಟ್ ಫಿನಿಶ್ ಮಾಡಿದವರು. ಐ ಆಮ್ ಶ್ಯೂರ್ ಎಲ್ಲರದು ಅವ್ರವ್ರದೇ ಆದ ಒಪಿನಿಯನ್ಸ್ ಇರುತ್ತೆ, ಥಿಂಕ್ ಟ್ಯಾಂಕ್ ಇರುತ್ತೆ. ಬಟ್ ಯಾರು ಅಟ್ ದಿಸ್ ಪಾಯಿಂಟ್ ನೋಡ್ತಿಲ್ವಾ ಗೊತ್ತಿಲ್ಲ. ಬಟ್ ನಂಬರ್ 3, ನಂಬರ್ 4ಗೆ ಸೀರಿಯಸ್ ಆಗಿ ಕರುಣ್ ನಾಯರ್ನ ನೋಡ್ಬೇಕಾ IPL ಅಲ್ಲಿ ಯಾವ್ದಾರ ಫ್ರಾಂಚೈಸಿ ನೋಡಿದ್ರೆ ಯಾವ ಫ್ರಾಂಚೈಸಿ ಆಗ್ಬೋದು? ನನ್ನ ಪರ್ಸನಲ್ ಒಪಿನಿಯನ್, ಆಲ್ ಬಯಸಸ್ ನ ಸೈಡ್ ಇಟ್ಬಿಟ್ಟು RCB ವುಡ್ ಬಿ ದ ಪರ್ಫೆಕ್ಟ್ ಪ್ಲೇಸ್. ಬಿಕಾಸ್ 7 ಗೇಮ್ ಚಿನ್ನಸ್ವಾಮಿಲಿ ಆಡ್ತಾರೆ. ಚಿನ್ನಸ್ವಾಮಿನ ಇವ್ರಿಗಿಂತ ಬೆಟರ್ ಆಗಿ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಸಖತ್ತಾಗಿ ಏನಂತೀರಾ ಆಕ್ಸಿಲರೇಟ್ ಮಾಡ್ಬೋದು ಈ ಪಿಚಸ್ ಅಲ್ಲಿ. ಸೊ 7 ಗೇಮ್ ಇವರು 2, 3 or 4 ಅಲ್ಲಿ ಆಡಿದ್ರೆ, ವೆಲ್ ಜಾಕ್ಸ್ ಆಡ್ತೀರ 3 ಅಂದ್ರೆ 4 ಅಂತ ನಾವು ಅನ್ಕೊಂಡ್ರು, ಹಿ ಕ್ಯಾನ್ ಬ್ರಿಂಗ್ ಅ ನ್ಯೂ ಬ್ರೆತ್ ಆಫ್, ಅಂದ್ರೆ ಲೀಸ್ ಆಫ್ ಲೈಫ್. ಅವಾಗ ನಿಮ್ಗೆ ಮ್ಯಾಕ್ಸ್ವೆಲ್ ಬರೋರು, ದಿನೇಶ್ ಕಾರ್ತಿಕ್ ಬರೋರಿಗೆ ಒಂದು ಪ್ಲಾಯ್ ಆಗ್ತಾರೆ, ಇವರು ಕೂಡ ಆಕ್ಸಿಲರೇಟ್ ಮಾಡ್ಬೋದು. ಸೊ ದಿಸ್ ಇಸ್ ಜಸ್ಟ್ ಮೈ ಥಾಟ್. ABS ಅಲ್ಲಿ ನಮಗೆ ಬಂದಿರೋ ಒಂದು ಥಾಟ್. ನಿಮ್ಗೇನು ಅನ್ಸತ್ತೆ ಹೇಳಿ. ಹಾಗೆ ನಿಮ್ಮ ಪ್ರಕಾರ ಕರುಣ್, ಯಾವ ರೀತಿಯಾದ ಕರುಣನ್ನ ನೀವು ನೋಡೋದಕ್ಕೆ, ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ? ಬಿಕಾಸ್ ಐ ಥಿಂಕ್ ಅವ್ರು ಕ್ಲಿಯರ್ ಆಗಿ ಹೇಳಿರೋದು, ನಾನು ಜಸ್ಟ್ ಲಿಮಿಟೆಡ್ ಏನಂತೀರಾ ವೈಟ್ ಬಾಲ್ ಕ್ರಿಕೆಟ್ ಮಾತ್ರ ಅಲ್ಲ, ಟೆಸ್ಟ್ ಕ್ರಿಕೆಟ್ ಆಡೋ ಆಸೆ ಇದೆ ಅನ್ನೋದು ಕೂಡ. ಸೊ ಆಬ್ವಿಯಸ್ಲಿ ಅವರ ಪ್ಲಾನ್ಸ್ ಏನಿದೆ ಅನ್ನೋದು ಅವರು ಕ್ಲಿಯರ್ ಆಗಿ ಗೊತ್ತಿರುತ್ತೆ ಅನ್ನೋದನ್ನ ವರ್ಕ್ ಮಾಡ್ತಿದ್ದಾರೆ. ಈಗ ಮಹಾರಾಜ ಟ್ರೋಫಿಲ್ ಕೂಡ ಐ ಆಮ್ ಶ್ಯೂರ್ ಇದನ್ನ ಮುಂದುವರಿಸ್ತಾರೆ. ಆಲ್ ದಿ ಬೆಸ್ಟ್ ಹೇಳ್ತೀವಿ ಅವ್ರಿಗೆ. ನನಗಂತೂ ಪರ್ಸ್ನಲಿ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಯರ್ಸ್. ಹಿ ರಿಮೈನ್ಸ್ ಮೀ ಆಫ್ ಮಹಿಳಾ ಜಯವರ್ಧನೆ, ಡೇಮಿಯನ್ ಮಾರ್ಟಿನ್. ಏನೋ ಆ ಒಂದು ಮೌಲ್ಡ್ ಅಲ್ಲಿರುವಂತ ಪ್ಲೇಯರು ನೋಡೋದಕ್ಕೆ ಖುಷಿ ಆಗುತ್ತೆ. ಯಾವಾಗ ಒಂಥರ ಆಕ್ಸಿಲರೇಟ್ ಮಾಡಿರ್ತಾರೆ, ಹಿಂಗ್ ಕಣ್ಮುಚ್ಚಿ ಕಂಡ್ಬಿಡೋ ಅಷ್ಟರಲ್ಲಿ 20 ಬಾಲ್ 40, 45 ಆ ತರ ಹೊಡೆಯೋದು ಅಂದ್ರೆ ಬೌಲರ್ಗೆ ತಲೆ ಕೆಟ್ಟೋಗ್ಬಿಡತ್ತೆ. ಬಿಕಾಸ್ ಇಟ್ಸ್ ನಾಟ್ ಬ್ರೂಟ್ ಪವರ್ ಬರೀ ಅಲ್ಲ ಅಲ್ವಾ, ಇಟ್ಸ್ ಅಬೌಟ್ ಪ್ಲೇಸ್ಮೆಂಟ್, ಹಿಂದೆ ಹೊಡೆಯೋದು, ಎತ್ತಾಕೋದು, ಟೈಮಿಂಗು, ಕವರ್ಸ್ ಮೇಲೆ ಹೊಡೆಯೋದು, ಲ್ಯಾಪ್ ಶಾಟ್ ಆಡೋದು, ಎವ್ರಿಥಿಂಗ್ ಇವ್ರ ಹತ್ರ ಇರೋದು. ಸೊ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಯರ್ಸ್ ಅಂಡ್ ದಟ್ಸ್ ವೈ ಖುಷಿ ಕೂಡ ಆಯಿತು ಈ ವಿಡಿಯೋನ ಕವರ್ ಮಾಡೋದಕ್ಕೆ. ಆಲ್ ದಿ ಬೆಸ್ಟ್ ಕರುಣ್, ಈ ವಿಡಿಯೋ ನೀವೇನಾರ ನೋಡಿದ್ರೆ. ಬಟ್ ಫ್ಯಾನ್ಸ್ ನೀವು ಹೇಳಿ, ಏನು ಕರುಣ್ ಬಗ್ಗೆ ನಿಮ್ಮ ಒಂದು ಒಪಿನಿಯನ್, ಅಂಡ್ ಎಲ್ಲಿ ನೀವು ಕರುಣ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಕಸ್ಮಾತ್ ಈ ಸೀಸನ್ ಅಲ್ಲಿ IPL ಅಲ್ಲಿ ಅವ್ರನ್ನೆಲ್ಲ ನೋಡಬೇಕು ಅಂತಿದ್ರೆ. ಆನ್ ದಟ್ ನೋಟ್ ಈ ಒಂದು ಟಾಪಿಕ್ ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಕಂಟೆಂಟ್ಸ್ ಇನ್ನ ನಾವು ಪುಷ್ ಮಾಡ್ತಾ ಇದೀವಿ, ಆದಷ್ಟು ಇನ್ನ ಇಂಪ್ರೂವ್ ಆಗೋದಕ್ಕೆ ನೋಡ್ತಾ ಇದೀವಿ. ನಮ್ಮ ಸೌಂಡ್ ಕ್ವಾಲಿಟಿ ಇರ್ಬೋದು, ಅದಕ್ಕೆ ಕೂಡ ಒಂದು ಸೊಲ್ಯೂಷನ್ ನ ಹುಡುಕ್ತೀವಿ. ಜೊತೆಗೆ ನಮ್ಮ ವಿಡಿಯೋ ಕ್ವಾಲಿಟಿ, ಎಡಿಟಿಂಗ್ ಸ್ಕಿಲ್ಸ್ ಎಲ್ಲದನ್ನು ನಾವು ಇನ್ನ ಇಂಪ್ರೂವ್ ಮಾಡ್ತಾ ಇದೀವಿ. ಕಾನ್ಸ್ಟೆಂಟ್ ವರ್ಕ್ ಇನ್ ಪ್ರೋಗ್ರೆಸ್ ಅದು. ಬಟ್ ಇನ್ ದ ಮೀನ್ ವೈಲ್ ನಿಮ್ಮ ಸಪೋರ್ಟು ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಬಿಕಾಸ್ ಈ ಒಂದು ABS
ನಮ್ಮ ಪ್ರಯತ್ನ ಏನು ಅಂದರೆ ಕನ್ನಡದಲ್ಲಿ ಸ್ಪೋರ್ಟ್ಸನ್ನು ಸವಿಯೋಣ, ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡೋಣ. ಇದನ್ನು ನನ್ನ ಒಪಿನಿಯನ್, ನಮ್ಮ ಒಪಿನಿಯನ್ ಅನ್ನೋದಕ್ಕಿಂತ ನಮ್ಮೆಲ್ಲರ ಒಂದು ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿಕೊಂಡು ಎಲ್ಲರದನ್ನು ಕೇಳೋಣ ಆ್ಯಂಡ್ ಡಿಸ್ಕಸ್ ಕೂಡ ಮಾಡೋಣ ಅನ್ನೋ ಒಂದು ಪ್ಲಾನಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಬನ್ನಿ ಈ ಕಮ್ಯುನಿಟಿಗೆ ಜಾಯ್ನ್ ಆಗಿ. ಹಾಗೂ ಇನ್ನೇ ಯಾವುದೋ ಬೇರೆ ಟಾಪಿಕ್ಸ್, ಪ್ಲೇಯರ್ಸ್ ಅಥವಾ ಪ್ರೊಫೈಲ್ ಮಾಡಬೇಕು ನಿಮಗೆ, ಪರ್ಟಿಕ್ಯುಲರ್ಲಿ ನಿಮ್ಮ ಫೇವ್ರೆಟ್ ಪ್ಲೇಯರ್ಸ್ ಇದ್ದಾರೆ, ಟೀಮ್ಸ್ ಇದ್ದಾರೆ ಅಂದರೆ ಅದನ್ನು ಕೂಡ ಹೇಳಿ. ಇನ್ನು ಸಾಕಷ್ಟು ಕಂಟೆಂಟ್ಸ್ನ ನಾವು ಬಿಡ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ಡ್.